ಭರವಸೆಯ ಬದುಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭರವಸೆ, ಶ್ರದ್ಧೆ, ಭಕ್ತಿ ಇದ್ದಲ್ಲಿ ಭಗವಂತನೇ ಪ್ರತ್ಯಕ್ಷನಾಗುತ್ತಾನೆ ಎನ್ನುವುದಕ್ಕೆ ಉದಾಹರಣೆ ಅಂದರೆ ಒಂದು ಪುಂಡಲೀಕನ ಕತೆ. ಆ ಪುಂಡಲೀಕನ ಕಥೆಯನ್ನು ಇವತ್ತು ನೋಡೋಣ. ಈ ಪುಂಡಲೀಕನ ತಂದೆ ತಾಯಿಗಳು ಕುರುಡರಾಗಿದ್ದರು. ಹೀಗಿದ್ದರೂ ಪುಂಡಲೀಕ ಹುಡುಗತನದಿಂದ ಕಾಲ ಕಳೀತಾ ಇದ್ದ. ತಂದೆ ತಾಯಿಯರ ಪಾಲನೆ ಪೋಷಣೆಗಳಿಗೆ ಅವನು ಅಷ್ಟಾಗಿ ಗಮನ ಹರಿಸ್ತಾ ಇರಲಿಲ್ಲ. ಅವನಿಗೆ ಒಂದು ಸಲ ಕಾಶಿಗೆ ಹೋಗಬೇಕು ಅಂತ ಆಸೆ ಆಯಿತು. ತನ್ನ ತಂದೆ ತಾಯಿಯರನ್ನು ನಿರ್ಲಕ್ಷಿಸಿ ಕಾಶಿ ನೋಡಬೇಕು ಅಂತ ಹೊರಟೇ ಬಿಟ್ಟ. ಕೈಯಲ್ಲಿ ಅವನಿಗೆ ಕಾಸಿಲ್ಲದ್ರಿಂದ ಅವನು ಕಾಲ್ನಡಿಗೆಯಲ್ಲೇ ಹೊರಟ. ಹೀಗೆ ಹೋಗ್ತಿರ್ಬೇಕಾದ್ರೆ ಒಂದು ಕಾಡು ಸಿಕ್ತು. ನಡೆದು ಸುಸ್ತಾಗಿದ್ದಕ್ಕೆ ಅವನು ವಿಶ್ರಾಂತಿ ಪಡೆಯೋದಕ್ಕೆ ಹೆಜ್ಜೆ ಹಾಕಿದ. ಅಲ್ಲೊಂದು ಆಶ್ರಮ ಸಿಕ್ತು. ಪುಂಡಲೀಕ ಆಶ್ರಮಕ್ಕೆ ಬಂದು ಆಶ್ರಮದೊಳಗೆ ಅವನ ವಯಸ್ಸಿನ ಹುಡುಗನ ಮುಪ್ಪಿನ ತಾಯಿ ತಂದೆ ತಾಯಿಯರ ಪಾದಗಳನ್ನು ಒತ್ತುತ್ತಾ ಸೇವೆ ಮಾಡ್ತಾ ಕುಳಿತಿದ್ದನ್ನು ನೋಡಿದ. ಪುಂಡಲೀಕ ಕೇಳಿದ, ಸಹೋದರ, ಕಾಶಿ ಇಲ್ಲಿಂದ ಎಷ್ಟು ದೂರ ಇದೆ ಅಂತ. ಅದಕ್ಕೆ ಆ ಹುಡುಗ, ನನಗೆ ಯಾವ ಕಾಶಿಯ ವಿಚಾರವೂ ಗೊತ್ತಿಲ್ಲ. ನನ್ನ ತಂದೆ ತಾಯಿ ಇರುವೆಡೆಗೆ ನನಗೆ ಕಾಶಿ ರಾಮೇಶ್ವರ ಎಲ್ಲ ಅಂತ ಹೇಳ್ದ. ಹುಡುಗನ ಭಕ್ತಿ ಶ್ರದ್ಧೆಯನ್ನು ಕಂಡು ಪುಂಡಲೀಕನಿಗೆ ತನಗೂ ಕೂಡ ತನ್ನ ತಂದೆಯರ ಸೇವೆಯನ್ನು ಮಾಡಬೇಕು ಅಂತ ಅನಿಸ್ತು. ಕೂಡಲೇ ಆತನು ಅಲ್ಲಿಂದಲೇ ಬೇಗನೆ ಮನೆಗೆ ವಾಪಸ್ ಹೋದ. ಪುಂಡಲೀಕ ವಾಪಸ್ ಬಂದಿದ್ದನ್ನು ನೋಡಿ ಅವರ ತಂದೆ ತಾಯಿಗೆ ತುಂಬ ಖುಷಿಯಾಯಿತು. ಅವತ್ತಿನಿಂದ ಪುಂಡಲೀಕ ತಂದೆ ತಾಯಿಯರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡುತ್ತಾ, ಅಪ್ಪ ಅಮ್ಮ, ನಾನೆಂದೂ ಇನ್ನೆಲ್ಲಿಗೂ ಹೋಗೋದಿಲ್ಲ. ನಿಮ್ಮ ಸೇವೆನೇ ನನಗೆ ಕಾಶಿ ರಾಮೇಶ್ವರ ಎಲ್ಲ ಅಂತ ಹೇಳಿದ. ಮುಂದೆ ಪುಂಡಲೀಕ ಶ್ರದ್ಧೆಯಿಂದ ತಂದೆ ತಾಯಿಯರ ಸೇವೆಯನ್ನು ಮಾಡ್ತಾ ಕಾಲ ಕಳೀತಾ ಇದ್ದ. ದೇವರಿಗೂ ಕೂಡ ಅವನ ಭಕ್ತಿ ಮೆಚ್ಚುಗೆ ಆಯಿತು. ದೇವರು ತಾನೇ ಅವನಿಗೆ ದರ್ಶನ ಕೊಡಬೇಕು ಅಂತ ಹೇಳಿ ಪ್ರತ್ಯಕ್ಷನಾದ. ದೇವರು ಅವನ ಬಳಿಗೆ ಬಂದು ಪ್ರೀತಿಯಿಂದ ಪುಂಡಲೀಕ ಅಂತ ಕೂಗಿದ. ಆದರೆ ಪುಂಡಲೀಕ ಅವನಿಗೆ ಗಮನನೇ ಇರಲಿಲ್ಲ. ಅವನ ಗಮನವೆಲ್ಲ ತನ್ನ ತಂದೆ ತಾಯಿಯರ ಸೇವೆ ಮಾಡೋದ್ರಲ್ಲಿತ್ತು. ತಂದೆ ತಾಯಿಯರ ಸೇವೆ ಮುಗಿದ ನಂತರ ಅವನು ನೋಡ್ತಾನೆ, ಆತನ ಬಳಿ ಭಗವಂತ ಪ್ರತ್ಯಕ್ಷನಾಗಿದ್ದಾನೆ. ಭಕ್ತಿಯಿಂದ ಭಗವಂತನನ್ನು ನೋಡಿ ನಮಸ್ಕರಿಸಿದ. ಆತ ಅಷ್ಟೊಂದು ಭಕ್ತಿಯಲ್ಲಿ ತಂದೆ ತಾಯಿಯರ ಸೇವೆಯಲ್ಲಿ ನಿರತನಾಗಿದ್ದನ್ನು ನೋಡಿ ಭಗವಂತನಿಗೆ ತುಂಬ ಖುಷಿಯಾಗಿ, ನಿನಗೇನು ವರ ಬೇಕು ಕೇಳು ಅಂತ ಹೇಳ್ತಾನೆ. ಹಾಗೆ ಪುಂಡಲೀಕ ತನ್ನ ಕೈಗಳನ್ನು ಜೋಡಿಸಿ, ಭಗವಂತ, ನನ್ನ ತಂದೆ ತಾಯಿಗೆ ಕಣ್ಣುಗಳು ಬರುವಂತೆ ವರ ನೀಡು. ನೀನು ನಿಂತಿರುವ ಜಾಗದಲ್ಲಿ ಕದಲದೆ ಇಲ್ಲಿಯೇ ನೆಲೆಸಿ ನಮ್ಮ ನಾಡನ್ನು ನಮ್ಮೆಲ್ಲರನ್ನು ಸಲಹುತ್ತಿರು ಅಂತ ಹೇಳಿ ವರವನ್ನು ಕೇಳ್ತಾನೆ. ಆತನ ಈ ಭಕ್ತಿಗೆ ಮೆಚ್ಚಿ ಭಗವಂತ ಅಲ್ಲಿಯೇ ನೆಲೆಸ್ತಾನೆ. ಇಂತಹ ಭಕ್ತಿ ಭರವಸೆ ಇದ್ದಲ್ಲಿ ಭಗವಂತ ಕೂಡ ಪ್ರತ್ಯಕ್ಷ ಆಗ್ತಾನೆ ಎನ್ನುವುದಕ್ಕೆ ಇದೊಂದು ಉದಾಹರಣೆ. ತಂದೆ ತಾಯಿಯರೇ ಪ್ರತ್ಯಕ್ಷ ದೈವ ಅಲ್ಲವೇ? ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.